ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಮಡಿಕೆ ಕಾಳಿನ ಪಲ್ಯ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಪಲ್ಯ ಭಾರಿ ಫೇಮಸ್ ನೋಡ್ರಿ. 2 ರೊಟ್ಟಿ ತಿನ್ನೋ ಜಾಗ 3 ರೊಟ್ಟಿ ತಿನ್ಬಿಡ್ಬೋದು, ಅಷ್ಟು ಚಲೋ ಇರ್ತೈತಿ. ಹೇಗೆ ಮಾಡೋದು ನೋಡೋಣ ಬರ್ರಿ. ಕುಟ್ಟೋ ಕಲ್ಲಿಗೆ ಮೆಣಸಿನ್ಕಾಯಿ, ಶುಂಠಿ, ಉಪ್ಪು, ಕೊತ್ತಂಬರಿ, ಕರಿಬೇವು ಹಾಕಿ ತರಿಯಾಗಿ ಇದನ್ನು ಈ ರೀತಿಯಾಗಿ ಕುಟ್ಕೋಬೇಕ್ರಿ. ಕುಟ್ಕೊಂಡಾದ್ಮೇಲೆ ಇದಕ್ಕೆ ನಮಗೆ ನಿನ್ನೆ ರಾತ್ರಿನೇ ನೆನೆಸಿಟ್ಟು ಮಡಿಕೆ ಕಟ್ಟಿರೋಂಥ ಮಡಿಕೆ ಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ಕೊಟ್ಟಿರೋ ಅಂಥ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕ್ರಿ. ಪಾತ್ರೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ಏನು ನೀವು ಕುಟ್ಕೊಂಡಿರ್ತೀವಲ್ರಿ ಅದು ಕರಿಬೇವು ಹಾಕಿ ಕುಟ್ಕೊಂಡಿರುವಂಥ ಪೇಸ್ಟ್ ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕನೂ ನಾವು ಬಾಡಿಸ್ಕೋಬೇಕ್ರಿ. ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಮುಂದೆ ಹಾಕಿರೋ ಮಸ್ತ್ ರುಚಿ ಇರ್ತದೆ ನೋಡಿ. ಸಣ್ಣ ಕಟ್ ಮಾಡ್ಕೋಬೇಕು ಬೆಳ್ಳುಳ್ಳಿನ, ಇಲ್ಲ ಕುಟ್ಕೊಂಡಾದರೂ ಕುಟ್ಕೋಬೋದು. ಹಸಿ ವಾಸಿ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ಥರ ಫ್ರೈ ಆದಮೇಲೆ ಹೆಚ್ಚಿರೋ ಅಂಥ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ, ಹಸಿ ವಾಸಿ ಹೋಗೋ ತನಕನೂ. ಇದೆಲ್ಲ ಆದಮೇಲೆ ಮೊಳಕೆ ಕಟ್ಟಿರ್ತೀವಲ್ಲ, ಮೊಳಕೆ ಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಇದನ್ನು ಜಾಸ್ತಿ ಒತ್ತೇನು ನಾವು ಬೇಯಿಸ್ಕೋಬೇಕಂತ ಏನಿಲ್ಲ. ಮೊಳಕೆ ಬಂದಿರುತ್ತಲ್ಲ ಆಲ್ರೆಡಿ ನಮಗೆ ಹಸಿ ಬಾಯಲ್ಲೇ ತಿನ್ನೋ ಹಂಗೆ ಇರ್ತಾವವು. ಸ್ವಲ್ಪ ಹೊತ್ತೊಂದು 5 ನಿಮಿಷ ನಾವು ಫ್ರೈ ಮಾಡ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಸಾಕಾಗುತ್ತಾ. ಅದಕ್ಕೆ ನಾವು ಪಲ್ಯದ ಮಸಾಲ, ಉಪ್ಪು, ಅರಿಶಿಣ, ಆಮೇಲೆ ಏನು ನಾವು ಬೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಉಪ್ಪು ನೋಡಾಕೊಡ್ರಿ, ಕುಟ್ಟೋ ಟೈಮಿಗೆ ಹಾಕ್ಕೊಂಡಿರ್ತೀವಿ. ಕೊನೆಗೆ ಸ್ವಲ್ಪ ಫ್ರೈ ಆದಮೇಲೆ ಹುಣಸೆ ಹಣ್ಣಿನ ರಸನೂ ಹಾಕ್ಕೊಂಡು ಗುರಳ್ ಪುಡಿನ ಹಾಕ್ಕೊಂಬಿಟ್ರೆ ಪಲ್ಯ ಮಸ್ತ್ ರೆಡಿ ಆಗುತ್ತೆ ನೋಡಿರಿ. ಖಡಕ್ ರೊಟ್ಟಿಗಂತೂ ಮಸ್ತ್ ರುಚಿ ಇರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಜಾಸ್ತಿ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ.